ಹಾಯ್. ಬೆಳಿಗ್ಗೆದ್ದು ವೀಡಿಯೋಗೆ ಎಲ್ಲರೂ ಅಪ್ಲೈ ಮಾಡಿದ್ದೀರಿ, ಕಾಂಟ್ಯಾಕ್ಟ್ ಮಾಡಿದ್ದೀರಿ ಅಂತ ಅಂದ್ಕೊಳ್ತೇನೆ. ಯಾಕಂದರೆ ಅದರಲ್ಲಿ ಸುಮಾರು ಕೆಲಸಗಳಿದ್ದವು. ಮ್ಯಾಂಗ್ಳೂರಿದ್ದು ಬಿಟ್ಟು ಸುಮಾರು ಕೆಲಸಗಳಿದ್ದು, ಹಾಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ದೀರಾ ಏನೋ ಅಂತ ನನಗೆ ಗೊತ್ತಿಲ್ಲ. ಸೊ ಜೊತೆಗೆ ನಾನು ಇನ್ನೊಂದು ವಿಷಯ ಹೇಳ್ತೇನೆ. ನನ್ನದು ಹೊಸತು ಚಾನಲ್ ಇದೆ, ಯಾರಿಗೂ ಗೊತ್ತಿಲ್ಲ, ವ್ಲಾಗ್ ಚಾನೆಲ್. ಅದು ಕೂಡ ನೋಡಿ, ನೈಸ್ ಗರ್ಲ್ 35 NICEGIRL 35 ಚಾನಲ್ ನೋಡಿ ಅಂತ ಕೇಳ್ತೇನೆ. ನೆಕ್ಸ್ಟ್ ಅದರಲ್ಲಿ ಒಳ್ಳೆ ವ್ಲಾಗ್ಸ್ ಎಲ್ಲ ಕ್ಲಿಪ್ಸ್ ಎಲ್ಲ ಹಾಕ್ತಾ ಇರ್ತೇನೆ. ಸ್ವಲ್ಪ ಡಿಫ್ರೆಂಟ್ ಆಗಿರ್ಬೋದು ವಿಡಿಯೋ. ನಿನ್ನೆ ನಮ್ಮದು ನಾಯಿಗೆ ಒಂದು ಹೊರಗಡೆ ಕರ್ಕೊಂಡು ಹೋಗಿದ್ದ ವಿಡಿಯೋ ಇದೆ. ಸೊ ಅದು ಯೂಸ್ಫುಲ್ ವಿಡಿಯೋ ಕೂಡ. ಒಳ್ಳೆಯದೊಂದು ಪೆಟ್ ಗ್ರೂಮಿಂಗ್ ಶಾಪ್ ಇದೆ. ಸೊ ಬೆಸ್ಟ್ ಸರ್ವಿಸ್ ಕೊಡ್ತಾರೆ ಅವರು. ಅಲ್ಲಿ ಕರ್ಕೊಂಡು ಹೋದದ್ದು ಅದು ವಿಡಿಯೋ ನೋಡಿ. ಮತ್ತು ನಮ್ಮದು ಮನೆಯದ್ದು ಎಲ್ಲ ಹಾಕ್ತಾ ಇರ್ತೇನೆ. ಸೊ ನಿಮಗೆ ಗೊತ್ತಾಗ್ತದೆ, ನಾನು ಲಾಗಲ್ಲಿ ಒಂದೊಂದು ವಿಡಿಯೋ ಹಾಕುವಾಗ ಕೆಲವೊಮ್ಮೆ ಈ ಚಾನಲಲ್ಲಿ ವಿಡಿಯೋ ಹಾಕಲಿಲ್ಲ ಅಂತಾದರೆ ಅಲ್ಲಿ ಹೋಗಿ ವಿಡಿಯೋ ನೋಡಿ, ಆವಾಗ ನಿಮಗೆ ಗೊತ್ತಾಗ್ತದೆ ಎಷ್ಟು ಬ್ಯುಸಿ ಇದ್ದೇನೆ, ಎಷ್ಟು ಬ್ಯುಸಿ ಇಲ್ಲ, ಅದೆಲ್ಲ ಗೊತ್ತಾಗ್ತದೆ. ಕೆಲವರು ಅಂದ್ಕೊಂಡಿರ್ತಾರೆ ಇವತ್ತೇನು ಇವರು ವಿಡಿಯೋ ಹಾಕಲಿಲ್ಲ ಅಂತ ಜಾಬ್ ಚಾನಲಲ್ಲಿ. ಸೊ ಅಂಥವರಿಗೆ ಅಲ್ಲಿ ಆನ್ಸರ್ ಸಿಗ್ತದೆ ಯಾಕೆ ನಾನು ಹಾಕಲಿಲ್ಲ ಅಂಥೇಳಿ. ಯಾಕೆಂದರೆ ಇಲ್ಲಿ ಇದು ಲಾಗ್ ಚಾನಲ್ ಅಲ್ಲ. ಸೊ ಅಲ್ಲಿದ್ದು ಇನ್ಫಾರ್ಮೇಷನ್ ನಾನು ಇಲ್ಲಿ ಕೊಡುವಾಗಿಲ್ಲ, ಇಲ್ಲಿ ಜಾಬ್ ಬಗ್ಗೆನೇ ಹೇಳಬೇಕಾಗ್ತದೆ. ಅಂದರೆ ಲಾಗ್ ಟೈಪ್ ಇಲ್ಲಿ ಮಾಡಲಿಕ್ಕಾಗೋದಿಲ್ಲ. ಒಂದೊಂದು ಚಾನಲಿಗೆ ಒಂದೊಂದು ಕಂಟೆಂಟ್ ಕೊಡಬೇಕಲ್ವ, ಒಂದೊಂದು ಟಾಪಿಕ್ ಇರಬೇಕು. ಸೊ ಅದರ ಮೇಲೆ ನಾವು ಚಾನಲನ್ನು ಕ್ರಿಯೇಟ್ ಮಾಡೋದಲ್ಲ. ಹಾಗಾಗಿ ನೀವು ಅಲ್ಲಿ ನೋಡಿ, ಆವಾಗ ನಿಮಗೆ ಆನ್ಸರ್ ಸಿಗ್ತದೆ. ಆ್ಯಕ್ಚುಲಿ ನಾನು ನಿನ್ನೆ ವಿಡಿಯೋ ಹಾಕಲೇ ಇಲ್ಲ, ಮೋಸ್ಟ್ಲಿ ನಿನ್ನೆ ಹಾಕಲಿಲ್ಲ ನಾನು ವಿಡಿಯೋ, ಇವತ್ತು ಬೆಳಿಗ್ಗೆ ಹಾಕಿದ್ದೇನ. ಹಾಗಾಗಿ ನಿಮಗೆ ಅಲ್ಲಿ ಗೊತ್ತಾಗ್ತದೆ ಆ ಚಾನಲಲ್ಲಿ ಯಾಕೆ ಹಾಕಲಿಲ್ಲ ಅಂತ ಹೇಳಿ. ಓಕೆ. ಸೊ ಕೆಲವೊಮ್ಮೆ ನಮ್ಮ ವರ್ಕಲ್ಲಿ ಕೂಡ ನಾವು ಬ್ಯುಸಿ ಇರ್ತೇವಲ್ವ, ಹಾಗೆ ನೋಡಿ ಅದು ಚಾನಲ್ ಕೂಡ ನೋಡಿ ಸಪೋರ್ಟ್ ಮಾಡಿ. ನೆಕ್ಸ್ಟ್ ಫಸ್ಟ್ ಜಾಬ್ ಇದೆ ಸಿವಿಲ್ ಕಾಂಟ್ರಾಕ್ಟಿಂಗ್. ಮಂಗಳೂರಿಗೆ ಸೀನಿಯರ್ ಅಕೌಂಟೆಂಟ್ ಬೇಕು ಮತ್ತು ಜೂನಿಯರ್ ಅಕೌಂಟೆಂಟ್, ಸೈಟ್ ಇಂಜಿನಿಯರ್ ಮತ್ತು ಸೂಪರ್ವೈಸರ್. 9535607225. ನೆಕ್ಸ್ಟ್ ಸೇಲ್ಸ್ ಸುಜುಕಿ ಅವರು ಅಪ್ಲಿಕೇಶನ್ಸನ್ನು ಇನ್ವೈಟ್ ಮಾಡ್ತಾ ಇದ್ದಾರೆ. ಸೇಲ್ಸ್ ಎಕ್ಸಿಕ್ಯೂಟಿವ್, ಮೋಟಾರ್ ಸೈಕಲ್ ಎಕ್ಸಿಕ್ಯೂಟಿವ್, ಸರ್ವಿಸ್ ಅಡ್ವೈಸರ್ಸ್, ಟೆಕ್ನಿಷಿಯನ್ಸ್, ಅಟೆಂಡರ್, ಎಕ್ಸ್ಪೀರಿಯನ್ಸ್ 1 ವರ್ಷ ಇರಬೇಕು. ಲೊಕೇಶನ್ ಮ್ಯಾಂಗ್ಳೂರು ಮತ್ತು ಉಡುಪಿ. 9865050343. ನನ್ನ ಹತ್ರ ಒಬ್ಬರು ಕಾರ್ಕಳದವರು ಫಾರಿನಿದ್ದು ಜಾಬ್ ಬೇಕಂತ ಹೇಳಿದರು. ಮತ್ತು ಒಂದು ಉಡುಪಿಯಿಂದ ಜಾಬ್ ಬೇಕು. ನೆಕ್ಸ್ಟ್ ತುಮಕೂರು, ನೆಕ್ಸ್ಟ್ ಕುಂದಾಪುರ, ಆಚೆ ಕಡೆಯಿಂದ ಜಾಬ್ ಬೇಕಂತ ಹೇಳಿದರು. ಹಾಕ್ತೇನೆ, ಇದ್ದರೆ ಖಂಡಿತವಾಗಿ ಹಾಕ್ತೇನೆ. ಇದಕ್ಕಿಂತ ಮುಂಚೆ ಕೂಡ ನಾನು ಹೇಳಿದ್ದೇನೆ, ಇದ್ದರೆ ಉಂಟಲ್ಲ ಖಂಡಿತವಾಗಿ ಹಾಕ್ತೇನೆ. ಜೆನ್ಯೂನ್ ಜಾಬ್ ನನಗೆ ಸಿಗಬೇಕು. ಒಟ್ರಾಶ್ ಎಲ್ಲ ಹಾಕ್ಲಿಕ್ಕೆ ಆಗೋದಿಲ್ಲ ಅಲ್ಲ. ನಿಮಗೆ ಸ್ವಲ್ಪ ಏನು ಹೇಳ್ತಾರೆ, ತಾಳ್ಮೆ ಎಲ್ಲ ಕಡಿಮೆ, ನಿಮಗೆ ಪೇಷನ್ಸ್ ಎಲ್ಲ ಕಡಿಮೆ ಉಂಟು. ಹಾಗಾಗಿ ಸ್ವಲ್ಪ ನೀವು ನಿಮ್ಮ ತಲೆ ಮೇಲೆ ನೀವೇ ಪ್ರೆಷರ್ ಹಾಕಬೇಡಿ. ನಿಮ್ಮ ತಲೆ ಮೇಲೆ ನೀವೇ ಪ್ರೆಷರ್ ಹಾಕಿದ ತಕ್ಷಣ ಜಾಬ್ ಇಮಿಡಿಯೇಟ್ಲಿ ಸಿಗ್ತದಾ? ಸಿಗೋದಿಲ್ಲ. ಫಾರ್ ಎಕ್ಸಾಂಪಲ್ ನಿಮಗೀಗ ಇಮಿಡಿಯೇಟಾಗಿ ನನಗೆ ಕೆಲಸ ಸಿಕ್ಕಿತು, ನಾನು ಅದನ್ನು ಪೋಸ್ಟ್ ಮಾಡ್ತೇನೆ, ಇಮಿಡಿಯೇಟಾಗಿ ನಿಮಗೆ ಜಾಬ್ ಸಿಗ್ತದಾ? ನಿಮಗೆ ಅಪಾಯಿಂಟ್ಮೆಂಟ್ ಮಾಡ್ತಾರಾ? ಇಲ್ಲ, ಅಲ್ಲಿ ಕೂಡ ವೇಟ್ ಮಾಡಬೇಕು. ಸಪೋಸ್ ಎಣಿಸಿ ನಾನೀಗ ನಿಮಗೆ ಬೇಕಾಗುವಂತಹ ಜಾಬ್ಸ್ ಹಾಕ್ತೇನೆ, ನಿಮಗೆ ಇಮಿಡಿಯೇಟಾಗಿ ಜಾಬ್ ಸಿಗ್ತದಾ? ನೀವು ಸಿಲೆಕ್ಷನ್ ಆಗ್ತಾರಾ ನಿಮ್ಮ ರೆಸ್ಯೂಮೆಲ್ಲ? ಇಲ್ಲ ಅಲ್ವಾ? ಅಲ್ಲಿ ಕೂಡ ವೇಟ್ ಮಾಡಬೇಕು. ಹಾಗೆಯೇ ಪ್ರತಿಯೊಂದಕ್ಕೂ ಸ್ಟೆಪ್ಸ್ ಅಂತ ಇದೆ. ಆ ಸ್ಟೆಪ್ಸನ್ನು ಎಲ್ಲ ದಾಟಿ ಹೋದ್ರೇ ನಮಗೆ ಜಯ ಸಿಗ್ತದೆ. ಸೊ ಅದೆಲ್ಲ ಆಗಬೇಕಾದ್ರೆ ನಮಗೆ ಪೇಷನ್ಸ್ ತುಂಬ ಇಂಪಾರ್ಟೆಂಟ್. ಮೊದಲಿನ ವಿಡಿಯೋದಲ್ಲಿ ಕೂಡ ಹೇಳಿದ್ದೇನೆ. ಸುಮಾರು ಜನ ನನಗೆ ಕಾಮೆಂಟ್ಸ್ ಮಾಡಿ ಹೇಳ್ತಾಯಿದ್ರು, ಈಗ ಅವರದ್ದು ಕಾಮೆಂಟ್ ಎಲ್ಲ ಸ್ಟಾಪ್ ಆಗಿದೆ. ಯಾಕೆಂದರೆ ನನ್ನ ಆನ್ಸರ್ ಒಂದೇ, ಕಮೆಂಟ್ ಹಾಕೋದು ತುಂಬ ಈಸಿ ಕೂತ್ಕೊಂಡು. ಸೊ ಅದರಷ್ಟು ಈಸಿ ನನಗೆ ಜಾಬ್ ಸಿಗೋದಿಲ್ಲ ಹಾಕಲಿಕ್ಕೆ. ಸೊ ನಾನು ಕೂಡ ಹುಡುಕಬೇಕು, ಬೇರೆಯವ್ರ ಹತ್ರ ಕೇಳಬೇಕು, ಬೇರೆಯವ್ರು ನನಗೆ ಹೇಳಬೇಕು,
ಅದು ಹೇಳಿದ್ದನ್ನು ಫೈನಲೈಸ್ ಮಾಡಬೇಕು. ಫೈನಲೈಸ್ ಮಾಡೋದು ಹೇಗೆ ಅಂದರೆ ಅದು ಜಾಬ್ ಸತ್ಯವಾ, ಜೆನ್ಯೂನಾ, ಫೇಕಾ ನೋಡಬೇಕು. ಈಗ ನಿಮಗೆ ಹೊಸೊಬ್ಬರು, ನೀವು ಕಾಮೆಂಟ್ ರೀಸೆಂಟಾಗಿ ವಿಡಿಯೋಗೆ ಕಾಮೆಂಟ್ ಮಾಡಿದವರು ಹೊಸೊಬ್ಬರು ನೀವು. ಆದರೆ ನಾನು ನಿಮಗೆ ಏನು ಹೇಳೋದಂದರೆ, ನಾನು ಯಾವ ರೀತಿ ಜಾಬ್ ಹಾಕ್ತೇನೆ ಅದು ನಿಮಗೆ ಗೊತ್ತಿಲ್ಲ, ಅದರ ಹಿಂದಿನ ಕೆಲಸ ಏನು ಅಂತ ಹೇಳಿ. ಸೊ ರಿಸರ್ಚ್ ಮಾಡಿ ಹಾಕಬೇಕು. ಜೆನ್ಯೂನವ ಜಾಬು, ಹೇಗೆ ಉಂಟು, ಫೇಕಾ, ಅದರ ಹಿಂದೆ ತುಂಬ ಕೆಲಸ ಇದೆ. ನನಗೆ ಯಾರೊಬ್ಬರು ಹೇಳಿದ್ರಂತ ಹೇಳಿ ಪರಿಚಯದವರು ಕೂಡ ಅವರದ್ದು ಫೈನಲ್ ಮಾಡಿ ಕೇಳಿ ಕೂತ್ಕೊಂಡು ನಾನು ಹಾಕಲಿಕ್ಕಾಗೋದಿಲ್ಲ. ಇಟ್ಸ್ ವೆರಿ ರಿಸ್ಕಿ ಆ್ಯಂಡ್ ಡೇಂಜರಸ್. ಸೊ ಹಾಗಾಗಿ ನಾನು ಹಾಕುವಾಗ ಕರೆಕ್ಟಾಗಿ ಹಾಕಬೇಕಾಗ್ತದೆ. ಇಲ್ಲಿದ್ದು ಜಾಬ್ಸ್ ಇದೆ ಅಲ್ವಾ, ನಾನು ಹೇಳೋದಿದು ರಿಪೀಟಾಗಿ, ಇದಕ್ಕಿಂತ ಮುಂಚೆ ಹೇಳಿದ್ದೇನೆ. ಇಲ್ಲಿದ್ದು ಜಾಬ್ಸ್ ಇದ್ದು ನಾನು ಹಾಕಿದ ಓಲ್ಡ್ ವೀಡಿಯೋಸ್ ನೋಡಬೇಡಿ, ಹೊಸತು ವೀಡಿಯೋಸ್ ನೋಡಿ, ಇವತ್ತು ಹಾಕಿರುವಂತಹ ವೀಡಿಯೋಸ್ ನೋಡಿ. ರೀಸೆಂಟ್ಲಿ ಓಲ್ಡ್ ವೀಡಿಯೋಸ್ ನೋಡ್ತೀಯಾದರೂ ಕೂಡ ಹೆಚ್ಚಂದರೆ 3 days, ಮೋರ್ ದೆನ್ ದ್ಯಾಟ್ ಡೋ ವಾಂಟ್. ಓಕೆ, ಅದಕ್ಕಿಂತ ಜಾಸ್ತಿ ಇದು ನೋಡಲಿಕ್ಕೆ ಹೋಗಬೇಡಿ, ಅದು ಏನು ಯೂಸ್ ಇಲ್ಲ ನಿಮಗೆ. ಅಲ್ಲಿ ಆಲ್ರೆಡಿ ಫುಲ್ಫಿಲ್ ಆಗಿರ್ತದೆ ಕೆಲಸ, ವೇಕೆನ್ಸಿ ಕ್ಲೋಸ್ ಆಗಿರ್ತದೆ. ಓಕೆ, ಇಲ್ಲಿದ್ದು ಜಾಬ್ಸ್ ಆ ರೀತಿ. ಇನ್ನು ನಾನು ಫಾರಿನಿದ್ದು ಜಾಬ್ಸ್ ಹಾಕಿದರೆ ನನಗೆ ಸಿಗುವಾಗ ಇಮಿಡಿಯೇಟ್ಲಿ ಒಂದು ನಾನು ಶಾರ್ಟ್ಸಲ್ಲಿ ಹಾಕ್ತೇನೆ, ರೀಲ್ಸ್ ಅದರಲ್ಲಿ ಹಾಕ್ತೇನೆ, ಇಲ್ಲಾಂದರೆ ಇಲ್ಲಿಯೇ ಹಾಕ್ತೇನೆ. ಆದರೆ ನೀವು ಮಾತ್ರ ಫಾರಿನಿದ್ದು ಜಾಬ್ಸನ್ನು ಲೇಟ್ ಮಾಡಿ ಅಪ್ಲೈ ಮಾಡಿದರೆ ಆಗಲಿಕ್ಕಿಲ್ಲ. ಯಾಕೆ ಗೊತ್ತುಂಟ? ಎಣಿಸಿ, ಒಂದು ನಾನು ಫಾರಿನಿದ್ದು ಯಾವುದಾದ್ರು ಜಾಬ್ ಹೇಳಿದೆ, ಸಿವಿಲ್ ಇಂಜಿನಿಯರ್ ಅಥವಾ ಒಂದು ರಿಸೆಪ್ಷನ್ ಅಥವಾ ಒಂದು ಕಸ್ಟಮರ್ ಎಕ್ಸಿಕ್ಯೂಟಿವ್ ನಾನು ಹೇಳಿದೆ. ಸೊ ನಾನು ಇವತ್ತು ಅದನ್ನು ಹಾಕಿದರೆ ಇಮ್ಮಿಡಿಯೇಟ್ ವಿದಿನ್ 2 minutes ನೀವು ಅಪ್ಲೈ ಮಾಡಿ ಆಗಬೇಕು. ಯಾಕಂದರೆ ಅಲ್ಲಿ ಮೋರ್ ದೆನ್ 60 ಅಪ್ಲಿಕೇಶನ್ಸ್ ಬಂದಿರ್ತವೆ, 60 ಅಪ್ಲಿಕೇಶನ್ಸ್, 60 ರೆಸ್ಯೂಮ್ಸ್ ಬಂದಿರ್ತದೆ. ಸೊ ನೀವು ಇವತ್ತು ನೋಡಿ 5 ನಿಮಿಷ 10 ನಿಮಿಷ ತೆಗೆದರೆ ಅಥವಾ ನಾಳೆ ಕಳಿಸಿದರೆ ರೆಸ್ಯೂಮ್ ಆಗಲಿಕ್ಕಿಲ್ಲ. ಅದು ಇಂಡಿಯಾದಾಗೆ ಜಾಬ್ ಅಲ್ಲ, ಅಲ್ಲಿ 60 ರೆಸ್ಯೂಮ್ ಬಂದು ಏನಾಗ್ತಾರೆ ಗೊತ್ತುಂಟು, ಅದರಲ್ಲಿ 10 ತೆಗಿತಾರೆ. ಖಾಲಿ 10 ರೆಸ್ಯೂಮ್ ತೆಗಿತಾರೆ. 10 ರೆಸ್ಯೂಮ್ ತೆಗೆದು ಅದರಲ್ಲಿ ಸೆಲೆಕ್ಟ್ ಮಾಡೋದು ಎಷ್ಟು? 5. ಅದರಲ್ಲಿ ಸೆಲೆಕ್ಟ್ ಮಾಡೋದು ಎಷ್ಟು? 1. ಗೊತ್ತುಂಟ ಇದು ನಿಮಗೆ? ಅದಕ್ಕೋಸ್ಕರ ಫಾರಿನಲ್ಲಿ ಜಾಬ್ ಸಿಗೋದು ತುಂಬ ಕಷ್ಟ ಆಗಿದೆ. ಓಕೆ, ಬೇರೆ ಏನಲ್ಲ. ಅಲ್ಲಿ ಹೈಯೆಸ್ಟ್ ನಡೆಯೋದು ಇನ್ಫ್ಲುಯೆನ್ಸ್. ಇಲ್ಲಿ ಕೂಡ ಇನ್ಫ್ಲುಯೆನ್ಸ್ ನಡೀತದೆ, ಓಕೆ ನಡೀತದೆ. ಆದರೆ ಇಲ್ಲಿ ಮತ್ತು ಅಲ್ಲಿ ಸ್ಯಾಲ್ರಿಗೆ ಡಿಫ್ರೆಂಟ್ ಉಂಟಲ್ವಾ. ಇಲ್ಲಿದ್ದು ಸ್ಯಾಲ್ರಿ ಬೇರೆ, ಅಲ್ಲಿದ್ದು ಸ್ಯಾಲ್ರಿ ಬೇರೆ, ಇಲ್ಲಿಗಿಂತ ಅಲ್ಲಿ ಜಾಸ್ತಿ. ಅದರಲ್ಲಿ ಜಾಬ್ ಬೈ ಲಕ್ ಸಿಗಬೇಕು, ಇಲ್ಲಿ ಹಾಗಲ್ಲ. ಇಲ್ಲಿ ಜಾಬ್ ಯಾರಿಗೂ ಸಿಗ್ತಾರೆ. ನನ್ನ ಚಾನಲಲ್ಲಿ ನಾನು ಎಷ್ಟು ಪೋಸ್ಟ್ ಎಲ್ಲ ಹೇಳಿ ನನ್ನ ಚಾನಲಿಂದ ಸುಮಾರು ಜನರಿಗೆ ಜಾಬ್ ಸಿಕ್ಕಿದೆ. ಬಟ್ ಫಾರಿನಿದ್ದು ನಾಟ್ ಪಾಸಿಬಲ್, ಸಿಗೋದಿಲ್ಲ. ಇನ್ಫ್ಲುಯೆನ್ಸ್ ಬೇಕು. ಇನ್ಫ್ಲುಯೆನ್ಸ್ ಅಷ್ಟು ಕೂಡ ಸುಲಭದಲ್ಲಿ ಯಾರು ಈಗಿನ ಕಾಲದಲ್ಲಿ ಮಾಡಿಕೊಡೋದಿಲ್ಲ. ಹಾಗಾಗಿ ಫಾರಿನ್ ಜಾಬ್ಸ್ ಇದೆ ಅಲ್ವಾ, ಅದನ್ನು ನೀವು ನಾನು ಪೋಸ್ಟ್ ಮಾಡಿದರೆ ವಿದಿನ್ 1 minute 2 minute ರೆಸ್ಯೂಮ್ ಸೆಂಡ್ ಮಾಡಿ ಆಗಬೇಕು. ಯಾಕೆಂದರೆ ಆ ಒಂದು ಜಾಬ್ ಎಲ್ಲೆಲ್ಲ ಹೋಗಿ ನನಗೆ ಬಂದಿದೆ ಯಾರಿಗೆ ಗೊತ್ತು, ಎಲ್ಲೆಲ್ಲ ಹೋಗಿ ಲಾಸ್ಟ್ ನನಗೆ ಸಿಗ್ತಾ ಇರ್ಬೋದು. ಎಷ್ಟು ಜನರಿಗೆ ಸಿಕ್ಕಿದೆಯಾ ಏನೋ ಮೊದಲು, ನನಗೆ ಸಿಗುವಕ್ಕಿಂತ ಮೊದಲು. ಅದನ್ನು ಥಿಂಕ್ ಮಾಡಬೇಕಾಗ್ತದೆ. ಜಾಬ್ ಉಂಟಲ್ವ ನಮಗೆ, ಜಾಬಿನ ಹಿಂದೆಗಡೆ ಸುಮಾರು ಇರ್ತದೆ ಕತೆಗಳು. ಆ ಕತೆಗಳನ್ನೆಲ್ಲ ತಿಳ್ಕೊಂಡು ನಾವು ನಮ್ಮ ಮೈಂಡ್ ವರ್ಕ್ ಮಾಡಬೇಕಾಗ್ತದೆ. ಫಾರ್ ಎಕ್ಸಾಂಪಲ್, ಇದು ನನಗೆ 2ನೇ ಸಲ ಆಗಿರೋದು. ನಾನು ಆ ಓಲ್ಡ್ ಚಾನಲಲ್ಲೇ ನಾನು ಹೇಳಿದ್ದೆ, ಒಬ್ಬರು ಟೀಚರ್ ಜಾಬ್ ಬೇಕಂತ ಹೇಳಿದ್ರು, ಆಯಿತಾ. ನಾನು ಸೀರಿಯಸ್ ಆಗಿ ಅವರಿಗೆ ಜಾಬ್ ಪೋಸ್ಟ್ ಮಾಡಿದೆ, ಸಿಕ್ಕಿತ್ತು ನನಗೆ ಅದು ಜಾಬ್, ನಾನು ಹಾಕಿದೆ. ಅವರು ಕಮೆಂಟಿಗೆ ರಿಪ್ಲೈ ಕೊಡಲಿಲ್ಲ. ನಾನು ಹೇಳಿದೆ, ನಾನು ಲಿಂಕ್ ಸಮೇತ ಕಳಿಸಿದ್ದೆ ಅವರಿಗೆ, ವಿಡಿಯೋದು ನೋಡಿ, ನಿಮಗೆ ಬೇಕಾದಂಥ ಜಾಬು ಇದರಲ್ಲಿ ಉಂಟು, ಅಪ್ಲೈ ಮಾಡಿ ಬೇಗ ಅಂತೇಳಿ. ಆ ಟೀಚರಿದ್ದು ಕಾಮೆಂಟೇ ಇಲ್ಲ. ಆಯಿತು, ಮಿಸ್ ಆಯಿತು ಅದು ಜಾಬ್, ಅವರಿಗೆ ಸಿಗಲಿಲ್ಲ, ಮತ್ತು ಬೇರೆಯವ್ರಿಗೆ ಸಿಕ್ಕಿತ್ತು. ಅಂಥದ್ದೆಲ್ಲ ಪರಿಸ್ಥಿತಿ. ಸೆಕೆಂಡ್ ಟೈಮ್ ಕೂಡ ಒಂದು ಟೀಚರ್ ಪೋಸ್ಟ್ ಇದೆ, ಮೊನ್ನೆನೇ 5 ದಿನದ ಮುಂಚೆ ಏನೋ ಒಬ್ಬರು ಕೇಳಿದರು, ಅವರು ಕೂಡ ಹಾಗೇನೆ ಕೇಳ್ತಾರೆ. ನಂತರ ಅದು ಮಂಗಮಾಯ ಅಂತ ಹೇಳ್ತಾರಲ್ಲ, ಎಲ್ಲಿ ಹೋಗ್ತಾರೆ ಏನೋ ಅವರಿಗೆ ಗೊತ್ತು. ರಿಪ್ಲೈ ಕೊಡೋದಿಲ್ಲ ಕಮೆಂಟಿಗೆ. ನೀವು ಕಮೆಂಟಿಗೆ ಕೆಲವೊಮ್ಮೆ ರಿಪ್ಲೈ ಕೊಡೋದಿಲ್ಲ, ಅದೇ ಪ್ರಾಬ್ಲಮ್. ನಾನು ಬೇರೆಯವರಾಗೆಲ್ಲ
ಬೇರೆಯವರೆಲ್ಲ ಕಮೆಂಟ್ ಎಲ್ಲ ನೀವು ಇವತ್ತು ಹಾಕಿದರೆ ನಾಳೆ ರಿಪ್ಲೈ ಕೊಡ್ತಾರೆ, ಕೆಲವರು ಲೈಕ್ ಮಾತ್ರ ಮಾಡ್ತಾರೆ, ಕೆಲವರು ರಿಪ್ಲೈ ಕೊಡೋದಿಲ್ಲ. ನಾನಾ ರೀತಿ ಅಲ್ಲ. ನನ್ನ ಕೈಯಲ್ಲಿ ಮೊಬೈಲ್ ಇರ್ತದೆ 24 ಗಂಟೆ. ನಾನು ಇಮಿಡಿಯೇಟ್ಲಿ ಕಾಮೆಂಟ್ ನೋಡಿ ರಿಪ್ಲೈ ಕೊಡ್ತೇನೆ. ಅಗತ್ಯ ಇದ್ದದ್ದು ಮಾತ್ರ, ಎಲ್ಲ ಅಲ್ಲ, ಅದು ಕೂಡ ಹೇಳ್ತೇನೆ. ಓಕೆ, ನೆಕ್ಸ್ಟ್ ಎಕ್ಸ್ಪೀರಿಯನ್ಸ್ ಬಿಲ್ಲಿಂಗ್ ಸ್ಟಾಫ್ ಬೇಕು, ಹುಡುಗರ ಅಥವಾ ಹುಡುಗಿಯರು. ಟೈಮಿಂಗ್ಸ್ 8 ಗಂಟೆಯಿಂದ 6:30 ತನಕ. ಡೈಲಿ ನೀಡ್ಸ್ ಶಾಪಿಗೆ 7406050100. ನೆಕ್ಸ್ಟ್ ರಿಸೆಪ್ಷನಿಸ್ಟ್ ಬೇಕು, BCom ಗ್ರ್ಯಾಜುಯೇಷನ್. ಮೂಡುಗಿಳಿಯಾರು, ಕೋಟ, ಕುಂದಾಪುರ 8762675575. ಲೇಡಿ ಅಕೌಂಟೆಂಟ್ ಬೇಕು, 3 ವರ್ಷ ಎಕ್ಸ್ಪೀರಿಯನ್ಸ್ ಇದ್ದವರು. ಉಚ್ಚಿಲ ತಲಪಾಡಿ 9353766634. ನೆಕ್ಸ್ಟ್ IT ಮೆಕ್ಯಾನಿಕಲ್ ಮಷಿನ್ ಆಪರೇಟರ್, ಮಣಿಪಾಲ್ ಇಂಡಸ್ಟ್ರಿಯಲ್ ಏರಿಯಾ 6362745308. ಅಕೌಂಟೆಂಟ್ ಬೇಕು, ರಿಸೆಪ್ಷನಿಸ್ಟ್. ಆಲ್ಫಾ ಒಮೆಗಾ ಫೈನಾನ್ಸ್, ಹುಲ್ಶೇಖರ್ 8867664697. ನೆಕ್ಸ್ಟ್ ಫ್ರೆಷರ್ಸ್ ಬೇಕು, BE ಅಥವಾ ಡಿಪ್ಲೊಮಾ, ITI ಎಲೆಕ್ಟ್ರಿಕಲ್ ಇಂಜಿನಿಯರ್ಸ್ 9945538803. ಫ್ಯಾಷನ್ ಡಿಸೈನರ್ ಬೇಕು, ಫಾರ್ ಬಾಟಿಕ್ಯೂ, ಅರಶಿನ, ಮ್ಯಾಂಗ್ಳೂರ್ 9845404612. ಮ್ಯಾನುಫ್ಯಾಕ್ಚರ್ಸ್, ವೆಟ್ ಗ್ರೈಂಡರ್ಸ್, ಇವರಿಗೆ ಸೇಲ್ಸ್ ಎಕ್ಸಿಕ್ಯೂಟಿವ್, ಪ್ರೊಡಕ್ಷನ್ ಹೆಲ್ಪರ್ಸ್, ಟ್ರೈನೀಸ್ ಬೇಕು 8762702660. ಶ್ರೀರಾಧಾ ಟ್ರಾನ್ಸ್ಪೋರ್ಟ್, ಕುಳಾಯ್, ಮ್ಯಾಂಗ್ಳೂರು. PUC ಅಥವಾ ಡಿಗ್ರಿ ಆಗಿರುವವರು, ಕಂಪ್ಯೂಟರ್ ನಾಲೆಜ್ ಇದ್ದವರು ಬೇಕು, ಹುಡುಗರು. ಆಫೀಸ್ ಸ್ಟಾಫ್ ಆಗಿ 8904197202. ನೆಕ್ಸ್ಟ್ ಫೀಲ್ಡ್ ಎಕ್ಸಿಕ್ಯೂಟಿವ್ಸ್ ಬೇಕು, ಹುಡುಗರು ಮಾತ್ರ. ಪುತ್ತೂರು, ಮೂಡುಬಿದ್ರೆ, ಬಂಟ್ವಾಳ, ಮ್ಯಾಂಗ್ಳೂರು, ಪಡುಬಿದ್ರೆ, ಸುರತ್ಕಲ್. ಇದು ಸೇಲ್ಸ್ ಜಾಬ್ ಅಲ್ಲ ಮತ್ತು ಟಾರ್ಗೆಟ್ ಕೂಡ ಅಲ್ಲ. ಸೊ ಕಾಂಟ್ಯಾಕ್ಟ್ ಮಾಡಿ ಇಂಟ್ರೆಸ್ಟ್ ಇದ್ದವರು. 9611596324.